ಪೈಲ್ಸ್ ಬಂದ್ಬಿಟ್ಟು ನಿಮ್ಗೆ ಯಾವುದೇ ತರದ ದೊಡ್ಡ ಸಮಸ್ಯೆನಲ್ಲ. ಇತ್ತೀಚಿನ ಕಾಲದಲ್ಲಿ ತುಂಬಾನೇ ಕಂಡು ಬರ್ತಾ ಇರುವಂತ ಡಿಸೀಸ್ ಅಂದ್ರೇನೆ ನಿಮ್ಗೆ ಪೈಲ್ಸ್ ಅಂತ ಹೇಳ್ಬೋದು. ನಮ್ಮ ಲೈಫ್ ಅಲ್ಲಿ ಫಸ್ಟ್ ನಮ್ಗೆ ಆರೋಗ್ಯನೇ ಮುಖ್ಯ ಆಗಿರುತ್ತೆ. ಪೈಲ್ಸ್ ಬಂದ್ರೆ ಆಪರೇಷನ್ ಮಾಡಿಸ್ಕೊಳ್ಳೇಬೇಕಾ? ಇಲ್ಲ. ಫಸ್ಟ್ ಪೈಲ್ಸ್ ಸ್ಟಾರ್ಟ್ ಆಗೋದೇ ಗುದದ್ವಾರದಲ್ಲಿ. ಅಂದ್ರೆ ನಮ್ಮ ಆಯುರ್ವೇದಿಕ್ ಅಲ್ಲಿ ಏನಂತಂದ್ರೆ ನಿಮ್ಗೆ 4ನೇ ಸ್ಟೇಜ್ ಪೈಲ್ಸ್ ಇದ್ರು ಅಂದ್ರೆ 4ನೇ ಸ್ಟೇಜ್ ಕೆಳಗಡೆ ಮೊಳಕೆ ಬಿದ್ದಿದ್ರು ಸಹ ನಿಮ್ಗೆ ಗುಣ ಹಾಕೋತಾ ಬರ್ತೀರಾ ನೀವು. ನಾವು 1 ತಿಂಗಳಲ್ಲೇ ನಿಮ್ಗೆ ಬಗೆಹರಿಸ್ಕೋಬಹುದು ಪೈಲ್ಸ್. ನಾವು ಪೈಲ್ಸ್ ಗೆ ಬಂದ್ಬಿಟ್ಟು ನಿಮ್ಗೆ 3 ತರದಲ್ಲಿ ಮೆಡಿಸಿನ್ ಕೊಡ್ತೀವಿ. ಒಂದು ನಿಮ್ಗೆ ಪೌಡರ್ ಫಾರ್ಮ್ ಅಲ್ಲಿ ಬರುತ್ತೆ, ಒಂದು ಜ್ಯೂಸ್ ಫಾರ್ಮ್ ಅಲ್ಲಿ ಬರುತ್ತೆ, ಇನ್ನೊಂದು ಆಯಿಂಟ್ಮೆಂಟ್ ಅಲ್ಲಿ ಬರುತ್ತೆ. ನಮ್ಮಲ್ಲಿ ಬರೀ ಪೈಲ್ಸ್ ಗೆ ಮಾತ್ರ ಅಲ್ಲ, ಬೇರೆ ಬೇರೆ ಸಮಸ್ಯೆಗಳಿಗೂ ನೀವು ಮೆಡಿಸಿನ್ ನೋಡ್ಬೋದು. ಇದು ಸುಸ್ತು, ನಿಶಕ್ತಿ, ಹಾಗೆ ನಿಮ್ಗೆ ಇಮ್ಯುನಿಟಿ ಕಡಿಮೆ ಆಗಿದ್ರೆ, ಹೆಣ್ಮಕ್ಳ ಸಮಸ್ಯೆ ಇರುತ್ತೆ, ಇವಾಗ PCOD ಆಗಿರ್ಬೋದು, ಆ ತರ ಸಮಸ್ಯೆಗಳಿಗೆ, ವೈಟ್ ಡಿಸ್ಚಾರ್ಜ್, ಈ ತರ ಸಮಸ್ಯೆಗಳಿಗೆ ಇದು ರಾಮಬಾಣ ಅಂತಾನೆ ಹೇಳ್ಬೋದು. ಇದು ಹಾರ್ಮೋನ್ ನ ಬ್ಯಾಲೆನ್ಸ್ ಮಾಡುತ್ತೆ, ಹಾಗೆ ನಾರಿ ಶಕ್ತಿ ಅಂತಾನು ನಾವು ನಮ್ಮ ಲ್ಯಾಂಗ್ವೇಜ್ ಅಲ್ಲಿ ಕರಿತೀವಿ. ಇದು ಪಚನ ಪೌಡರ್ ಅಂತ ಪ್ಯೂರ್ ಆಯುರ್ವೇದಿಕ್. ನೀವು ಒಂದು ಇದರಲ್ಲಿ ಇದು ಏನಿರುತ್ತೆ ಸ್ಪೂನ್, ಅದನ್ನ 1 ಸ್ಪೂನ್ ತಗೊಂಡ್ರೆ ಸಾಕು, ನಿಮ್ಗೆ ಕಾನ್ಸ್ಟಿಪೇಷನ್, ಮಲಬದ್ಧತೆ ಎಷ್ಟು ವರ್ಷದಿಂದ ನೀವು ಅನುಭವಿಸ್ತಾ ಇರ್ತೀರಾ ಅದೆಲ್ಲ ಕ್ಲಿಯರ್ ಆಗುತ್ತೆ. ಬಾಡಿ ಆಗಿರೋದೇ ಕಣಕಣನೂ ಆಗಿರೋದೇ ಒಂದು ಜೀವಾಂಶದಿಂದ, ಅಂದ್ರೆ ಒಂದು ಸೆಲ್ ಇಂದ ಆಗಿರುತ್ತೆ ಅಂತ ಹೇಳ್ತೀವಿ. ಇದು ನಿಮ್ಗೆ ಬೇಕಾಗಿರೋ ಸ್ಟಾಮಿನಾ, ಮಿನರಲ್ಸ್, ವಿಟಮಿನ್ಸ್ ಎಲ್ಲಾನು ಕೊಡುತ್ತೆ. ನಿಮ್ಗೆ ಶುಗರ್ಗೂ ಮೆಡಿಸಿನ್ ಇದೆ ನಮ್ಮ ಹತ್ರ. ಇದು 60 ರೂಪೀಸ್. ನೀವು ಇದನ್ನ ಬೆಳಗ್ಗೆ 2 ಸ್ಪೂನ್, ಹಾಗೆ ಮಧ್ಯಾಹ್ನ 2 ಸ್ಪೂನ್, ನಿಮ್ಗೆ ಎಂತ ಕೆಮ್ಮೆ ಇದ್ರು ನಿಮ್ಗೆ ಕಡಿಮೆ ಆಗುತ್ತೆ. 2 ನಿಮಿಷದಲ್ಲಿ ರಾಮಬಾಣ ನಮ್ದ್ರಲ್ಲೂ ಸಿಗುತ್ತೆ. ಪಂಚ್ ತುಳಸಿ ದ ವೆರಿ ಎಫೆಕ್ಟಿವ್ ಮೆಡಿಸಿನ್ ಅಂತಾನೆ ಹೇಳ್ಬೋದು. ನೀವು ಪೇನ್ ಆಯಿಲ್ ನೀವು ಹಚ್ಚೋದ್ ನೋಡಿದೀರಾ, ಓಕೆ, ಹಿಂಗೆ ರಬ್ ಮಾಡ್ಕೊಂಡು ಎಣ್ಣೆ ತರ ಮಸಾಜ್ ಮಾಡ್ಕೊಂಡು ಇದನ್ ಮಾಡೋದು. ಬಟ್ ಇದು ಬಂದ್ಬಿಟ್ಟು ನೀವು ಕುಡಿಲೂಬಹುದು ಸಹ ನಿಮ್ಗೆ ಜಾಸ್ತಿ ಪೇನ್ ಆದ್ರೆ. ಇವಾಗ ಮೊಣಕಾಲ್ ನೋವು, ವಯಸ್ಸಾಗಿರೋರಿಗೆ, ತುಂಬಾ ನಡಿಯಕ್ಕೆ ಆಗಲ್ಲ ಅನ್ನೋರಿಗೆ ಇದು ಆಯುಜೆಂಟ್ ಕೇರ್ ರಾಮಬಾಣ. ಇವಾಗ ಓಪನ್ ಸರ್ಜರಿ ಮಾಡಿಸ್ಬೇಕು, ಲೇಸರ್ ಸರ್ಜರಿ ಮಾಡಿಸ್ಬೇಕು, ಅಥವಾ ಬ್ಲಾಸ್ಟ್ ಮಾಡಿಸ್ಬೇಕು ಅಂತ ಹೇಳ್ತಾರೆ ಕಿಡ್ನಿ ಸ್ಟೋನ್ ನ. ಆತರ ಏನೂ ಇಲ್ಲ, ಬರೀ ನೀವು ಮೆಡಿಸಿನ್ ತಗೊಳ್ಳೋದ್ರಿಂದನೇ ನೀವು ಕಿಡ್ನಿ ಸ್ಟೋನ್ ನ ಕ್ಲಿಯರ್ ಮಾಡ್ಕೋಬಹುದು. ಕಿಡ್ನಿ ಸ್ಟೋನ್ಗೆ ನಿಮ್ಗೆ ಕಿಡ್ನಿ ಸ್ಟೋನ್ ಆದಾಗ ಇನ್ಫೆಕ್ಷನ್ ಆಗಿರುತ್ತೆ ಕಿಡ್ನಿಲಿ, ಅದನ್ನ ಕ್ಲಿಯರ್ ಮಾಡೋದಕ್ಕೆ ನಾವು ಈ ಟ್ಯಾಬ್ಲೆಟ್ ನ ಕೊಡ್ತೀವಿ. ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಆಗಿರೋದ್ರಿಂದ ಯಾವುದೇ ತರದ ಸೈಡ್ ಎಫೆಕ್ಟ್ ಇರೋದಿಲ್ಲ. ನಮ್ಮ ಮೆಡಿಸಿನ್ ಅಲ್ಲಿ ಮಾತ್ರ ನಿಮ್ಗೆ 0.1% ಸಹ ನಾವು ಕೆಮಿಕಲ್ ನ ಯೂಸ್ ಮಾಡೇ ಇಲ್ಲ. ಈ ತರ ನ್ಯಾಚುರಲ್ ಹರ್ಬ್ಸ್ ಇಂದ ಯೂಸ್ ಮಾಡಿರೋದ್ರಿಂದ, ಟರ್ಮರಿಕ್ ಆಗಿರ್ಬೋದು, ನೀಮ್ ಆಗಿರ್ಬೋದು, ಈ ತರ ಯೂಸ್ ಮಾಡಿರೋದ್ರಿಂದ ಯಾವುದೇ ತರದ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಎಲ್ಲಾ ಪ್ರಾಡಕ್ಟ್ಸ್ ಬಂದ್ಬಿಟ್ಟು ನಿಮ್ಗೆ FSSAI ಸರ್ಟಿಫೈಡ್ ಅಂಡ್ ಕೋಶರ್ ಸರ್ಟಿಫೈಡ್, GMP ಸರ್ಟಿಫೈಡ್. ಪೈಲ್ಸ್ ಮೆಡಿಸಿನ್ ಆಗಿರ್ಬೋದು, ಶುಗರ್ ಮೆಡಿಸಿನ್ ಆಗಿರ್ಬೋದು, ನಿಮ್ಗೆ 5,000 to 10,000 ಪೇಷಂಟ್ಸ್ ಆಲ್ರೆಡಿ ಇದರಿಂದ ಹೊರ ಬಂದಿದ್ದಾರೆ, ಅವ್ರ ಸಮಸ್ಯೆಗಳಿಂದ ಹೊರ ಬಂದಿದ್ದಾರೆ. ಆನ್ಲೈನ್ ಸರ್ವಿಸ್ ಇಂದನು ಮೈಸೂರು ದೂರ ಅಂತ ಅನ್ನೋರು ಅಲ್ಲಿಂದ ಆರ್ಡರ್ ಮಾಡ್ತಾರೆ. ಮೈಸೂರಲ್ಲಿ ದೇವೇಗೌಡ ಸರ್ಕಲ್ ಹತ್ರ ಬರುತ್ತೆ ನಮ್ಮ ಆಫೀಸ್, ಋಗ್ವೇದ ವೆಲ್ನೆಸ್ ಅಂತ. ಕೆಳಗಡೆ ಏನ್ ಕಾಣಿಸ್ತಾ ಇದೆ ಆ ನಂಬರಿಗೆ ಕಾಲ್ ಮಾಡಿದ್ರೆ ನಿಮ್ಗೆ ಆನ್ಲೈನ್ ಸರ್ವಿಸ್ ಸಹ ಲಭ್ಯವಿದೆ. ನಿಮ್ಗೆ ಸಮಸ್ಯೆ ಇದ್ರೆ ನೀವು ಕಾಲ್ ಮಾಡ್ಬೇಕಾಗಿರೋ ನಂಬರ್ ಬಂದ್ಬಿಟ್ಟು 6360842410. ಪೈಲ್ಸ್ ಬಂದ್ಬಿಟ್ಟು ನಿಮ್ಗೆ ಯಾವುದೇ ತರದ ದೊಡ್ಡ ಸಮಸ್ಯೆನಲ್ಲ. ಏನಕ್ಕಂತಂದ್ರೆ ಇದನ್ನ ನಾವೇ ತಂದ್ಕೊಂಡಿರೋದು, ಅಂತಂದ್ರೆ ನಮ್ಮ ಲೈಫ್ ಸ್ಟೈಲ್ ಇಂದಾನೇ ಬಂದಿರೋದು. ಇವಾಗ ನಾವು ಜಾಸ್ತಿ ಹೊತ್ತು ಬೆಳಗ್ಗೆಯಿಂದ ಸಾಯಂಕಾಲ ತನ ನಾವು ಲ್ಯಾಪ್ಟಾಪ್ ಮುಂದೆ ಕೂತಿರೋದಾಗಿರ್ಬೋದು, ಹಾಗೆ ಟ್ರಾವೆಲಿಂಗ್ ಮಾಡ್ತಾ ಇರ್ಬೇಕಾದ್ರೆ ಆಗಿರ್ಬೋದು, ಹಾಗೆ ನಿಮ್ಗೆ ಒಬೆಸಿಟಿ, ಹಾಗೆ ಸ್ಟ್ರೆಸ್, ಈ ತರ ಎಲ್ಲಾ ಹಲವಾರು ಸಮಸ್ಯೆಗಳಿಂದ ನಿಮ್ಗೆ ಪೈಲ್ಸ್ ಬಂದಿರುತ್ತೆ. ಒಂದು ನಾವು ತಗೊಳ್ಳೋ ಅಂತ ಆಹಾರ, ಲೈಫ್ ಸ್ಟೈಲ್ ಅಲ್ಲಿ ಮೊದಲು ಸುಧಾರಿಸಬೇಕಾಗಿರೋ ವಿಷಯನೇ ಬಂದ್ಬಿಟ್ಟು ಆಹಾರ. ನಾವು ತಗೊಳ್ತಾ ಇರೋ ಜಂಕ್ ಫುಡ್, ನಮ್ಗೆ ಫೈಬರ್ ಕಂಟೆಂಟ್ ಇಲ್ಲದೆ ಇರೋ ಅಂತ ಫುಡ್ ನ ತಗೊಳ್ಳೋದಾಗಿರ್ಬೋದು, ಈ ತರ ಸಮಸ್ಯೆ ನಾವಾಗೆ ತಗೊಂಡಿರೋದ್ರಿಂದ ನಿಮ್ಗೆ ಪೈಲ್ಸ್ ಬರೋದಂತೂ ಸಹಜ. ಇತ್ತೀಚಿನ ಕಾಲದಲ್ಲಿ ತುಂಬಾನೇ ಕಂಡು ಬರ್ತಾ ಇರುವಂತ ಡಿಸೀಸ್ ಅಂದ್ರೇನೆ ನಿಮ್ಗೆ ಪೈಲ್ಸ್ ಅಂತ ಹೇಳ್ಬೋದು. ಇದನ್ನ ಮುಜುಗರ ಪಟ್ಕೋತಾರೆ ಜನ. ಏನಕ್ಕಂತಂದ್ರೆ ಇದು ಬೇರೆ ಭಾಗ ಆದ್ರೆ, ಇವಾಗ ತೋರ್ಸ್ಕೊಳ್ಳೋ ಅಂತ ಭಾಗ ಆದ್ರೆ ತೋರ್ಸ್ಕೊಂಡ್ಬಿಡ್ಬೋದು. ಇದು ಬರೋದೇ ನಮ್ಗೆ ಗುದದ್ವಾರದಿಂದ, ಅಂದ್ರೆ ನಾವು ಹೇಳ್ಕೊಳಕ್ಕೂ ಆಗಲ್ಲ. ಆ ತರ ಸಮಸ್ಯೆ ಆಗಿರೋದ್ರಿಂದ ನಿಮ್ಗೆ ಸ್ವಲ್ಪ ಮುಜುಗರ ಅಂತ ಅನಿಸ್ಬೋದು. ಬಟ್ ಆದ್ರೆ ನಾವು ಏನ್ ಯೋಚನೆ ಮಾಡ್ಬೇಕು ಅಂತಂದ್ರೆ, ನಮ್ಮ ಲೈಫ್ ಅಲ್ಲಿ ಫಸ್ಟ್ ನಮ್ಗೆ ಆರೋಗ್ಯನೇ ಮುಖ್ಯ ಆಗಿರುತ್ತೆ. ಆರೋಗ್ಯದಲ್ಲಿ ನೀವು ಹೇಗೆ ಸುಧಾರಿಸ್ಕೋತೀರಾ ಆ ತರದ್ರ ಮೇಲ್ಗಡೆ ನಿಮ್ಗೆ ಪೈಲ್ಸ್ ನಿಮ್ಗೆ ಸುಧಾರಿಸ್ಕೋತಾ ಹೋಗುತ್ತೆ. ಪೈಲ್ಸ್ ಬಂದ್ರೆ ಆಪರೇಷನ್ ಮಾಡಿಸ್ಕೊಳ್ಳೇಬೇಕು ಇಲ್ಲ. ಯಾವುದೇ ಕಾರಣಕ್ಕೂ ನೀವು ಆ ಮಾರ್ಗನ ಹಿಡಿದ್ರೆ ನಿಮ್ಗೆ ಏನು ಇನ್ನೂ ಹೆಚ್ಚಾಗಿ ಪೇನ್ ಆಗುತ್ತೋ ಹೊರತು ನಿಮ್ಗೆ ಸುಧಾರಿಸ್ಕೊಳ್ಳೋದು ರೇರ್ ಅಂತಾನೆ ಹೇಳ್ಬೋದು. ನಿಮ್ಗೆ ಪೈಲ್ಸ್ ಬಂದ್ಬಿಟ್ಟು 4 ಗ್ರೇಡ್ ಅಲ್ಲಿ ಬರುತ್ತೆ. ನಿಮ್ ಫಸ್ಟ್ ಪೈಲ್ಸ್ ಸ್ಟಾರ್ಟ್ ಆಗೋದೇ ಗುದದ್ವಾರದಲ್ಲಿ. ಅದು ಸ್ಟಾರ್ಟ್ ಆಗ್ಬಿಟ್ಟು ಅಲ್ಲಿ ಒಂಥರ ಉರಿ ಆ ತರ ಇರುತ್ತೆ. ನೆಕ್ಸ್ಟ್ ನಿಮ್ಗೆ 2ನೇ ಸ್ಟೇಜ್, 2ನೇ ಗ್ರೇಡ್ ಅಂತ ಹೇಳ್ತೀವಿ. ಅದೇನಾಗುತ್ತೆ, ನಿಮ್ಗೆ ಚೂರು ಮೊಳಕೆ ತರ ಬಂದಿರುತ್ತೆ, ಅದಾಗದೇ ಒಳಗಡೆ ಹೋಗುತ್ತೆ. ನೆಕ್ಸ್ಟ್ ನಿಮ್ಗೆ 3ನೇ ಸ್ಟೇಜ್ ಏನಾಗುತ್ತೆ, ಒಳಗಡೆ ಬಂದ್ಬಿಟ್ಟು ನಾವೇ ಕೈಯಲ್ಲಿ ವಾಪಸ್ ತಳ್ಬೇಕಾಗತ್ತೆ. ಇನ್ನು 4ನೇದು ಬಂದ್ಬಿಟ್ಟು ಹೊರಗಡೆನೆ ಮೊಳಕೆ ಬಿದ್ಬಿಟ್ಟಿರುತ್ತೆ. ಅದನ್ನ ನೀವು
ಯಾವ ತರ ಅಂತಂದ್ರೆ ಲಾಸ್ಟ್ ಸ್ಟೇಜ್ ಬಂದ್ಬಿಟ್ಟು ನಿಮ್ಗೆ ಆಪರೇಷನ್ ಅಂತಾನೆ ಹೇಳೋದು. ಫೋರ್ತ್ ಗ್ರೇಡ್ ಅಲ್ಲಿ ನಿಮ್ಗೆ ಆಪರೇಷನ್ ಅಂತ ಹೇಳ್ತೀವಿ. ಬಟ್ ಆದ್ರೆ ನಮ್ಮ ಆಯುರ್ವೇದಿಕ್ ಅಲ್ಲಿ ಏನಂತಂದ್ರೆ ನಿಮ್ಗೆ 4ನೇ ಸ್ಟೇಜ್ ಪೈಲ್ಸ್ ಇದ್ರು ಅಂದ್ರೆ 4ನೇ ಸ್ಟೇಜ್ ಕೆಳಗಡೆ ಮೊಳಕೆ ಬಿದ್ದಿದ್ರು ಸಹ ನಿಮ್ಗೆ ಗುಣ ಹಾಕೋತಾ ಬರ್ತೀರಾ, ನೀವು ಕ್ರಮೇಣ ಗುಣ ಹಾಕೋತಾ ಬರ್ತೀರಾ. ಅಂದ್ರೆ ಇವಾಗ ಸ್ಟಾರ್ಟಿಂಗ್ ನಿಮ್ಗೆ ನಮ್ಮ ಮೆಡಿಸಿನ್ ಬಂದ್ಬಿಟ್ಟು ನಿಮ್ಗೆ ಪ್ಯೂರ್ ಆಯುರ್ವೇದಿಕ್, ಯಾವುದೇ ತರದ ಕೆಮಿಕಲ್ ಮಿಕ್ಸ್ ಮಾಡಿರೋ ಹಾಗಿಲ್ಲ. ಒಂದು ನಿಮ್ಗೆ ಪೀನಿಲ್ ಅಂತ ಹೇಳ್ಬೋದು. ಪೀನಿಲ್ ಅಲ್ಲಿ ಇದನ್ನ ಯೂಸ್ ಮಾಡೋದ್ರಿಂದ ನಿಮ್ಗೆ ಕ್ರಮೇಣ ಕಡಿಮೆ ಹಾಕೋತಾ ಬರುತ್ತೆ. ನಿಮ್ಗೆ 1 ತಿಂಗಳು, 1 ಮಂಡಲ ಅಂತ ಹೇಳ್ತೀವಿ ನಾವು, 1 ತಿಂಗಳಲ್ಲೇ ನಿಮ್ಗೆ ಬಗೆಹರಿಸ್ಕೋಬಹುದು ಪೈಲ್ಸ್ ನ. ಅಂತ ದೊಡ್ಡ ಸಮಸ್ಯೆ ಏನು ಅಲ್ಲ ಅಂತ ಹೇಳ್ತೀವಿ. ನಮ್ಮಲ್ಲಿ ನಾವು ಪೈಲ್ಸ್ಗೆ ಬಂದ್ಬಿಟ್ಟು ನಿಮ್ಗೆ 3 ತರದಲ್ಲಿ ಮೆಡಿಸಿನ್ ಕೊಡ್ತೀವಿ. ಒಂದು ನಿಮ್ಗೆ ಪೌಡರ್ ಫಾರ್ಮ್ ಅಲ್ಲಿ ಬರುತ್ತೆ, ಒಂದು ಜ್ಯೂಸ್ ಫಾರ್ಮ್ ಅಲ್ಲಿ ಬರುತ್ತೆ, ಇನ್ನೊಂದು ಆಯಿಂಟ್ಮೆಂಟ್ ಅಲ್ಲಿ ಬರುತ್ತೆ. ನಿಮ್ಗೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಸ್ಮೂತ್ ಅಲೋವೆರಾ ಅಂತ ಹೇಳ್ತೀವಿ. ಇದು ಅಲೋವೆರಾ ಬಂದ್ಬಿಟ್ಟು ನಿಮ್ಗೆ ಎಕ್ಸೆಸ್ ಆಫ್ ಹೀಟ್, ನೀವು ಪೈಲ್ಸ್ ಬರೋದೇ ಒಂದು ಸ್ಪೈಸಿ ಆಗಿರುವಂತ ಫುಡ್ ತಗೊಳೋದಾಗಿರ್ಬೋದು, ಹಾಗೆ ನೀವು ಜಂಕ್ ಫುಡ್ ತಿನ್ನೋದಾಗಿರ್ಬೋದು, ಎಕ್ಸೆಸ್ ಆಫ್ ಹೀಟ್ ಆಗುವಂತ ನಂಜಿನಂಶ ಆಗಿರ್ಬೋದು, ಆಲೂಗಡ್ಡೆ, ಗೆಣಸು ಈ ತರ ನೀವು ಸೇವನೆ ಮಾಡಿದಾಗ ನಿಮ್ಗೆ ಪೈಲ್ಸ್ ಜಾಸ್ತಿಯಾಗಿ ಕಾಣಿಸ್ಕೊಳ್ಳುತ್ತೆ. ಸೊ ಅದನ್ನ ಕಡಿಮೆ ಮಾಡೋದಕ್ಕೆ ನೀವು ನಮ್ಗೆ ಅಲೋವೆರಾನೇ ಯೂಸ್ ಮಾಡ್ಬೋದು. ನೀವು ನ್ಯಾಚುರಲ್ ಆಗಿ ಸಿಗುವಂತ ಅಲೋವೆರಾನು ಯೂಸ್ ಮಾಡ್ಬೋದು. ಬಟ್ ಇದು ಬಂದ್ಬಿಟ್ಟು ನಾವು ಕೆಮಿಕಲಿ ಟೆಸ್ಟೆಡ್ ಎಲ್ಲ ಪ್ರೂವನ್ ಆಗಿರೋದ್ರಿಂದ ಇದು ಅಲೋವೆರಾ ಅಂತ ಹೇಳ್ತೀವಿ. ಅಲೋವೆರಾನ ಯೂಸ್ ಮಾಡ್ಬೋದು ಮೇನ್ ಆಗಿ. ನೆಕ್ಸ್ಟ್ ನಮ್ಗೆ ಪೈಲ್ಸ್ ಅಲ್ಲಿ ನಿಮ್ಗೆ ಪೌಡರ್ ಫಾರ್ಮ್ ಅಲ್ಲಿ ಪೀನಿಲ್ ಅಂತ ಬರುತ್ತೆ. ಇದರಲ್ಲಿ ನಾವು 71 ಹರ್ಬ್ಸ್ ನ ಯೂಸ್ ಮಾಡಿದೀವಿ. ಇವಾಗ ನೀವು ಬೀಟ್ರೂಟ್ ಆಗಿರ್ಬೋದು, ನಿಮ್ಗೆ ಬೆರೀಸ್ ಆಗಿರ್ಬೋದು, ಎಲ್ಲಾ ತರದ ಹರ್ಬ್ಸ್, ನ್ಯಾಚುರಲ್ ಹರ್ಬ್ಸ್ ನ ಯೂಸ್ ಮಾಡ್ಬಿಟ್ಟು ಇದನ್ನ ತಯಾರು ಮಾಡಿರೋದ್ರಿಂದ ನಿಮ್ಗೆ ಪೀನಿಲ್ ಅಂತಂದ್ರೆ ನಿಮ್ಗೆ ನೋವು ಬರುತ್ತೆ, ಉರಿ ಆಗುತ್ತೆ, ನಿಮ್ಗೆ ಇಚ್ಚಿಂಗ್ ಆಗುತ್ತೆ, ಡಿಸ್ಕಂಫರ್ಟ್ ಆಗುತ್ತೆ, ಮೊಳಕೆ ಬಂದಿರುತ್ತೆ. ಆ ಸಮಸ್ಯೆನ ನೀವು ಇದರಲ್ಲಿ ಕಡಿಮೆ ಮಾಡ್ತೀವಿ. ಹಾಗೆ ಆಯಿಂಟ್ಮೆಂಟ್ ಬಂದ್ಬಿಟ್ಟು ನಿಮ್ಗೆ ಇದು ನಿಮ್ಗೆ ಅಲ್ಲಿ ಉರಿ ಅಂತ ಏನ್ ಹೇಳ್ತಾರೆ, ಉರಿ ಆಮೇಲೆ ಕಡ್ತ ಈ ತರ ಪ್ರಾಬ್ಲಮ್ಗೆ ನಾವು ಆಯಿಂಟ್ಮೆಂಟ್ ನ ಕೊಡ್ತೀವಿ. ನೀವು ಏನಿಲ್ಲ ಇದನ್ನ ಬೆಳಗ್ಗೆ ಮಾರ್ನಿಂಗ್ ಪೀನಿಲ್ ಅಂತ ಏನ್ ಹೇಳ್ತೀವಿ, ಇದು ಪೌಡರ್ ಫಾರ್ಮ್ ಅಲ್ಲಿ ಇರುತ್ತೆ. ಪೌಡರ್ ಫಾರ್ಮ್ ಅಲ್ಲಿ ನೀವು ಬೆಳಗ್ಗೆ 2 ಗ್ರಾಮ್ ಅಂದ್ರೆ ಇದರಲ್ಲಿ ಸ್ಪೂನ್ ಇರುತ್ತೆ, ಅದು 1 ಸ್ಪೂನ್ ನ ನೀವು ಬೆಳಗ್ಗೆ ಸೇವನೆ ಮಾಡ್ಬಿಟ್ರೆ ಮತ್ತೆ ತಿರ್ಗಾ ತಗೊಳ್ಳೋ ಹಾಗಿಲ್ಲ. ಡೈಲಿ ಒಂದೇ ಸಲ ನೀವು ಇದ್ರ ಪೌಡರ್ ಯೂಸ್ ಮಾಡಬೇಕು. ನೆಕ್ಸ್ಟ್ ಅಲೋವೆರಾ ಬಂದ್ಬಿಟ್ಟು ಇದು 15 ml. ಮಾರ್ನಿಂಗ್ ಇಲ್ಲಿ ನಿಮ್ಗೆ ಇದು ಕ್ಯಾಪ್ ಕಾಣಿಸುತ್ತೆ, ಇದರಲ್ಲಿ ಮೆಜರ್ಮೆಂಟು ಇದೆ. ನಿಮ್ಗೆ ಮಾರ್ನಿಂಗ್ 15 ml, ಸಾಯಂಕಾಲ 15 ml ನೀವು ಗಾಜಿನ ಗ್ಲಾಸ್ ಅಲ್ಲಿ ಉಗುರು ಬೆಚ್ಚ ನೀರಲ್ಲಿ ತಗೋಬೇಕು ಅಲೋವೆರಾನ. ಹಾಗೆ ಆಯಿಂಟ್ಮೆಂಟ್ ನೀವು ಸ್ನಾನ ಮಾಡಿದ ತಕ್ಷಣ ಹಚ್ಕೋಬಹುದು, ಅಥವಾ ವಾಶ್ ಮಾಡ್ಕೊಂಡು ಒಂದು 3 times ಹಚ್ಕೊಂಡ್ರೆ ಇನ್ನು ಬೆಸ್ಟ್ ರಿಸಲ್ಟ್ ನಿಮ್ಗೆ ಸಿಗುತ್ತೆ ಅಂತಾನೆ ಹೇಳ್ಬೋದು. ನಮ್ಮಲ್ಲಿ ಬರೀ ಪೈಲ್ಸಿಗೆ ಮಾತ್ರ ಅಲ್ಲ, ಬೇರೆ ಸಮಸ್ಯೆಗಳಿಗೂ ನೀವು ಮೆಡಿಸಿನ್ ನೋಡ್ಬೋದು. ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ವಿಟಿ ಮಲ್ಟಿಬೆರಿ ಅಂತ ಇದೆ. ಇದು ಸುಸ್ತು, ನಿಶಕ್ತಿ, ಹಾಗೆ ನಿಮ್ಗೆ ಇಮ್ಯುನಿಟಿ ಕಡಿಮೆ ಆಗಿದ್ರೆ, ಒಬ್ರು ಐಡಿಯಲ್ ವೇಟ್ ನ ಮ್ಯಾಚ್ ಮಾಡಿರಲ್ಲ ಅಂದ್ರೆ ಇವಾಗ 21 years ಇರ್ತಾರೆ, 39 kg ಇರ್ತಾರೆ, ಆ ತರದವ್ರಿಗೆ ಇದು ಸಖತ್ತಾಗಿ ವರ್ಕ್ ಆಗುತ್ತೆ ಅಂತಾನೆ ಹೇಳ್ಬೋದು, ಮಲ್ಟಿ ಬೆರಿ ಜ್ಯೂಸ್ ಅಂತ. ಹಾಗೆ ನೀವು ಕೆಳಗಡೆ ನೋಡ್ಬೋದು, ಇದು ಬೂಸ್ಟೆಮ್. ಹೀಗೆ ಹೆಣ್ಮಕ್ಳ ಸಮಸ್ಯೆ ಇರುತ್ತೆ, ಇವಾಗ PCOD ಆಗಿರ್ಬೋದು, ಆ ತರ ಸಮಸ್ಯೆಗಳಿಗೆ, ವೈಟ್ ಡಿಸ್ಚಾರ್ಜ್ ಈ ತರ ಸಮಸ್ಯೆಗಳಿಗೆ ಇದು ರಾಮಬಾಣ ಅಂತಾನೆ ಹೇಳ್ಬೋದು. ಇದು ಹಾರ್ಮೋನ್ ನ ಬ್ಯಾಲೆನ್ಸ್ ಮಾಡುತ್ತೆ, ಹಾಗೆ ನಿಮ್ಗೆ ಹೆಣ್ಮಕ್ಳಿಗೆ ಬೇಕಾಗಿರೋ ಸಪೋರ್ಟ್ ಸಿಸ್ಟಮ್ ಆಗಿ ವರ್ಕ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಇದು ಬೂಸ್ಟೆಮ್ ಅಂತ, ನಾರಿ ಶಕ್ತಿ ಅಂತಾನು ನಾವು ನಮ್ಮ ಲ್ಯಾಂಗ್ವೇಜ್ ಅಲ್ಲಿ ಕರಿತೀವಿ. ಹಾಗೆ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಪಚನ ಅಂತ ಇದೆ. ಇದು ಹೆಸರಲ್ಲೇ ಹೇಳೋ ಹಾಗೆ ಪಚನ, ನಿಮ್ಗೆ ಮಲಬದ್ಧತೆ, ಕಾನ್ಸ್ಟಿಪೇಷನ್ ಅಂತ ಏನ್ ಹೇಳ್ತೀವಿ ಅದನ್ನ ಕ್ಲಿಯರ್ ಮಾಡೋದಕ್ಕೆ. ಇವಾಗ ಎಷ್ಟು ನೀವು ನ್ಯಾಚುರಲ್ ಆಗಿ ಇವಾಗ ಬನಾನಾ, ಮಜ್ಜಿಗೆ ಅದನ್ನ ಸೇವಿಸ್ತಾ ಬರ್ತಿರೋ ಅದರಿಂದನೂ ಕಡಿಮೆ ಆಗುತ್ತೆ. ನ್ಯಾಚುರಲ್ ಆಗು ಯೂಸ್ ಮಾಡ್ಬೋದು. ಬಟ್ ಆಗದೇ ಇಲ್ಲ, ನನಗೆ ಏನ್ ತಿಂದ್ರು ಆಗ್ತಾನೆ ಇಲ್ಲ ಅನ್ನೋರಿಗೆ ಇದು ಪಚನ ಪೌಡರ್ ಅಂತ, ಪ್ಯೂರ್ ಆಯುರ್ವೇದಿಕ್. ನೀವು ಒಂದು ಇದರಲ್ಲಿ ಇದು ಏನಿರುತ್ತೆ ಸ್ಪೂನ್, ಅದನ್ನ 1 ಸ್ಪೂನ್ ತಗೊಂಡ್ರೆ ಸಾಕು, ನಿಮ್ಗೆ ಕಾನ್ಸ್ಟಿಪೇಷನ್, ಮಲಬದ್ಧತೆ ಎಷ್ಟು ವರ್ಷದಿಂದ ನೀವು ಅನುಭವಿಸ್ತಾ ಇರ್ತೀರಾ ಅದೆಲ್ಲ ಕ್ಲಿಯರ್ ಆಗುತ್ತೆ ಅಂತಾನೆ ಹೇಳ್ಬೋದು. ಪ್ಲಾಂಟ್ ಸ್ಟೆಮ್ ಸೆಲ್ ಪೌಡರ್ ಅಂತ ಹೇಳ್ತೀವಿ. ಪ್ಲಾಂಟ್ ಸ್ಟೆಮ್ ಸೆಲ್ ಪೌಡರ್ ಬಂದ್ಬಿಟ್ಟು ನಿಮ್ಗೆ ರೆಜಿನೇಟ್, ಇವಾಗ ನಮ್ಮ ಬಾಡಿ ಆಗಿರೋದೇ ಕಣಕಣನೂ ಆಗಿರೋದೇ ಒಂದು ಜೀವಾಂಶದಿಂದ, ಅಂದ್ರೆ ಒಂದು ಸೆಲ್ ಇಂದ ಆಗಿರುತ್ತೆ ಅಂತ ಹೇಳ್ತೀವಿ. ಟಿಶ್ಯೂ, ಆರ್ಗನ್ ಎಲ್ಲಾನು ಅದರಿಂದನೇ ಆಗಿರುತ್ತೆ. ಇದು ಬಂದ್ಬಿಟ್ಟು ನಿಮ್ಗೆ ಫಸ್ಟ್ ಮೂಲ ಎಲ್ಲಿ ಸೆಲ್ಲಿಗೆ ನಿಮ್ಗೆ ಇದನ್ನ ಕೊಡುತ್ತೆ, ಏನು ರಿಜಿನೇಟ್ ಶಕ್ತಿನ ಕೊಡುತ್ತೆ. ಹಾಗೆ ಇಮ್ಯುನಿಟಿ ಬೂಸ್ಟರ್ ಆಗಿ ಓವರ್ ಆಲ್ ಹೆಲ್ತ್ಗೆ, ನಮ್ಗೆ ಯಾವ್ದು ಸಮಸ್ಯೆನೇ ಇಲ್ಲಪ್ಪ ನಾವು ಆರಾಮಿದೀವಿ ಅಂತ ಅಂದ್ರೂ ನೀವು ಯೂಸ್ ಮಾಡ್ಬೋದು. ಏನಕ್ಕಂತಂದ್ರೆ ಇದು ನಿಮ್ಗೆ ಬೇಕಾಗಿರೋ ಸ್ಟಾಮಿನಾ, ಮಿನರಲ್ಸ್, ವಿಟಮಿನ್ಸ್ ಎಲ್ಲಾನು ಕೊಡುತ್ತೆ. ಇದರಲ್ಲಿ ಡಯಾಬ್ ಕೇರ್ ಅಂತ ಇದೆ. ಡಯಾಬ್ ಕೇರ್ ಬಂದ್ಬಿಟ್ಟು ನಿಮ್ಗೆ
ನಿಮಗೆ ಶುಗರ್ ಮೆಡಿಸಿನ್. ಶುಗರ್ ನಿಮಗೆ ಏನು ಅಂತಂದ್ರೆ ನೀವು ಅದ್ರದ್ದು ಲಕ್ಷಣಗಳೇ ಬೇರೆ ತರ ಇರುತ್ತೆ. ನೀವು ಫುಲ್ ಸಣ್ಣ ಆಗ್ಬಿಟ್ಟಿರ್ತೀರಾ. ಈ ತರದವ್ರಿಗೆ ನಿಮ್ಗೆ ಶುಗರ್ಗೂ ಮೆಡಿಸಿನ್ ಇದೆ ನಮ್ಮ ಹತ್ರ. ಕಾಫ್ ಸಿರಪ್ ಬಂದ್ಬಿಟ್ಟು ಇವಾಗ ಚಿಕ್ಕದಾಗಿ ಕೆಮ್ಮು ನೆಗಡಿ ಬಂದ್ರೆ ಅಲ್ಲೂ ನೀವು ಅಲೋಪತಿಗೆ ಇಂಗ್ಲಿಷ್ ಮೆಡಿಸಿನ್, ನನ್ಗೆ ಇವಾಗ ರಿಲೀಫ್ ಬೇಕು, ನಾನು ಇಂಗ್ಲಿಷ್ ಮೆಡಿಸಿನ್ ತಗೋಬೇಕು ಅನ್ನೋದ್ರಲ್ಲಿ ನಮ್ಮ ಆಯುರ್ವೇದಿಕ್ ಅಲ್ಲೂ ಇದೆ. ಜಸ್ಟ್ ಇದು ನಿಮ್ಗೆ ಬಂದ್ಬಿಟ್ಟು 60 ರೂಪೀಸ್. ಇದು ಆಯುರ್ವೇದಿಕ್ ಅಲ್ಲಿ ಕಾಸ್ಟ್ಲಿ ಹಾಗೆ ಹೀಗೆ ಅಂತ ಹೇಳ್ತಾರೆ, ಬಟ್ ನೀವು ಇಲ್ಲಿ ನೋಡ್ಬೋದು ಇದು 60 ರೂಪೀಸ್. ನೀವು ಇದನ್ನ ಬೆಳಗ್ಗೆ 2 ಸ್ಪೂನ್ ಹಾಗೆ ಮಧ್ಯಾಹ್ನ 2 ಸ್ಪೂನ್, ನಿಮ್ಗೆ ಎಂತ ಕೆಮ್ಮೆ ಇದ್ರೂ ನಿಮ್ಗೆ ಕಡಿಮೆ ಆಗುತ್ತೆ. ಪಂಚ್ ತುಳಸಿ ಅಂತ ಹೇಳ್ಬೋದು. ನಮ್ಮ ಇದ್ರಲ್ಲಿ 5 ತರದ್ದು ನಿಮ್ಗೆ ಪಂಚ್ ತುಳಸಿಗಳಿಂದ ಮಾಡಿರೋ ಅಂತ ಇದು ರಾಮಬಾಣ. ಇದನ್ನ ನೀವು ಏನಿಲ್ಲ 1-2 ಡ್ರಾಪ್ಸ್ ನೀವು ಕೈಗೆ ಹಿಂಗೆ ಇದನ್ನ ಮಾಡ್ಕೊಂಡು ರಬ್ ಮಾಡ್ಕೊಂಡು, ನಿಮ್ಗೆ ಎಲ್ಲಾದ್ರೂ ತಲೆನೋವಿದ್ರೆ ಹಾಗೆ ಗಾಯ ಏನಾದ್ರು ಮಾಡ್ಕೊಂಡು ಬಂದಿದ್ರೆ ಚಿಕ್ಕ ಮಕ್ಕಳು, ಅದ್ರ ಮೇಲ್ಗಡೆ ಹಿಂಗೆ 1-2 ಡ್ರಾಪ್ಸ್ ಹಾಕ್ಬಿಟ್ಟು ಇದನ್ನ ಮಾಡಿದ್ರೆ ನಿಮ್ಗೆ ಏನ್ ಅಲೋಪತಿಕಲ್ಲಿ ನಿಮ್ಗೆ ಸಿಗುತ್ತೆ 2 ನಿಮಿಷದಲ್ಲಿ ರಾಮಬಾಣ, ನಮ್ದ್ರಲ್ಲೂ ಸಿಗುತ್ತೆ. ಪಂಚ್ ತುಳಸಿ ದ ವೆರಿ ಎಫೆಕ್ಟಿವ್ ಮೆಡಿಸಿನ್ ಅಂತಾನೆ ಹೇಳ್ಬೋದು. ಪಂಚ್ ತುಳಸಿ ಬಂದ್ಬಿಟ್ಟು ಪೇನ್ ಆಯಿಲ್ ಇದೆ ಇಲ್ಲಿ. L4 L5 ಪ್ರಾಬ್ಲಮ್, ಹಾಗೆ ಕತ್ ನೋವು, ಬೆನ್ನು ನೋವು, ಕೈ ನೋವು, ಅದನ್ನೆಲ್ಲ ನಾವು ಹೇಳ್ತೀವಿ. ಇದು ಬಂದ್ಬಿಟ್ಟು ಪೇನ್ ಆಯಿಲ್. ನಿಮ್ಗೆ ಎಲ್ಲಾ ಕಡೆ ಹಚ್ತಾರೆ, ಪೇನ್ ಆಯಿಲ್ ನ ಹಚ್ಬಿಟ್ಟು ಹಿಂಗೆ ರಬ್ ಮಾಡ್ತಾರೆ. ನಿಮ್ಗೆ ಜಾಸ್ತಿ ಏನಾದ್ರು ನೋವಿದ್ರೆ ಇದನ್ನ ಕುಡಿಲೂಬಹುದು ಸಹ. ಈ ತರ ಆಯುರ್ವೇದಿಕ್ ಮೆಡಿಸಿನ್ ಬಂದ್ಬಿಟ್ಟು ನೀವು ಇನ್ನೆಲ್ಲೂ ನೋಡಿರಕ್ ಸಾಧ್ಯನೇ ಇಲ್ಲ. ನೀವು ಪೇನ್ ಆಯಿಲ್ ನೀವು ಹಚ್ಚೋದು ನೋಡಿದೀರಾ, ಓಕೆ, ಹಿಂಗೆ ರಬ್ ಮಾಡ್ಕೊಂಡು ಎಣ್ಣೆ ತರ ಮಸಾಜ್ ಮಾಡ್ಕೊಂಡು ಇದನ್ನ ಮಾಡೋದು. ಬಟ್ ಇದು ಬಂದ್ಬಿಟ್ಟು ನೀವು ಕುಡಿಲೂಬಹುದು ಸಹ ನಿಮ್ಗೆ ಜಾಸ್ತಿ ಪೇನ್ ಆದ್ರೆ. ಸೊ ಈ ತರ ರಾಮಬಾಣ ಆಗಿರೋಂತ ನಮ್ಮ ಹತ್ರ ಮೆಡಿಸಿನ್ ಇದೆ. ಆಯುರ್ಜೆಂಟ್ ಕೇರ್ ಬಂದ್ಬಿಟ್ಟು ನಿಮ್ಗೆ ಇವಾಗ ಮೊಣಕಾಲ್ ನೋವು, ವಯಸ್ಸಾಗಿರೋರ್ಗೆ, ತುಂಬಾ ನಡಿಯಕ್ಕೆ ಆಗಲ್ಲ ಅನ್ನೋರ್ಗೆ ಇದು ಆಯುರ್ಜೆಂಟ್ ಕೇರ್ ರಾಮಬಾಣ. ಆಸ್ಮರಿ ಸಿರಪ್ ಅಂತ ಇದೆ. ನೀವು ಇತ್ತೀಚಿನ ಕಾಲದಲ್ಲಿ ತುಂಬಾ ಜನದ ಕಡೆ ಕೇಳಿರ್ತೀರ, ನನಗೆ ಸ್ಟೋನ್ ಆಗ್ಬಿಟ್ಟಿದೆ, ನನಗೆ ನೀರು ಜಾಸ್ತಿ ನಾನು ಮುಂಚೆನೆ ಕುಡಿಬೇಕಿತ್ತು, ಆ ತರ ಈ ತರ ಅಂತ ಎಲ್ಲ ಪ್ರಾಬ್ಲಮ್ ಹೇಳ್ತಿರ್ತಾರೆ. ಬಟ್ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಗೆ 5 mm 10 mm 20 mm ತನನು ಅಲ್ಲಿ ತನನು ಇದ್ರೂ ನಿಮ್ಗೆ ಕ್ಲಿಯರ್ ಆಗುತ್ತೆ. ಇದು ಬಂದ್ಬಿಟ್ಟು ನಿಮ್ಗೆ 5 to 6 days ಅಲ್ಲೇ ರಿಸಲ್ಟ್ ಸಿಕ್ಬಿಡುತ್ತೆ. ಎಲ್ಲಾದ್ರೂ ನೀವು ಬೇರೆ ಕಡೆ ಕೇಳಿದ್ರೆ ಇವಾಗ ಓಪನ್ ಸರ್ಜರಿ ಮಾಡಿಸ್ಬೇಕು, ಲೇಸರ್ ಸರ್ಜರಿ ಮಾಡಿಸ್ಬೇಕು, ಅಥವಾ ಬ್ಲಾಸ್ಟ್ ಮಾಡಿಸ್ಬೇಕು ಅಂತ ಹೇಳ್ತಾರೆ ಕಿಡ್ನಿ ಸ್ಟೋನ್ ನ. ಆತರ ಏನೂ ಇಲ್ಲ, ಬರೀ ನೀವು ಮೆಡಿಸಿನ್ ತಗೊಳ್ಳೋದ್ರಿಂದನೇ ನೀವು ಕಿಡ್ನಿ ಸ್ಟೋನ್ ನ ಕ್ಲಿಯರ್ ಮಾಡ್ಕೋಬಹುದು. ಕಿಡ್ನಿ ಸ್ಟೋನ್ಗೆ ನಿಮ್ಗೆ ಕಿಡ್ನಿ ಸ್ಟೋನ್ ಆದಾಗ ಇನ್ಫೆಕ್ಷನ್ ಆಗಿರುತ್ತೆ ಕಿಡ್ನಿಲಿ, ಅದನ್ನ ಕ್ಲಿಯರ್ ಮಾಡೋದಕ್ಕೆ ನಾವು ಈ ಟ್ಯಾಬ್ಲೆಟ್ ನ ಕೊಡ್ತೀವಿ. ಇದು ಬಂದ್ಬಿಟ್ಟು ನಿಮ್ಗೆ ಕಾಂಬೋ ಅಲ್ಲಿ ಬರುತ್ತೆ, ಒಂದು ಆಸ್ಮರಿ ಸಿರಪ್ ಹಾಗೆ ಒಂದು ಟ್ಯಾಬ್ಲೆಟ್. ಇದು ಬಂದ್ಬಿಟ್ಟು ನಿಮ್ಗೆ 5 to 6 days ಅಲ್ಲೇ ನಿಮ್ಗೆ ರಿಸಲ್ಟ್ ಗೊತ್ತಾಗುತ್ತೆ. ನಿಮ್ಮ ಯೂರಿನರಿ ಬ್ಲಾಡರ್ ಇಂದಾನೆ ನಿಮ್ಗೆ ಸ್ಟೋನ್ ಕ್ರಶ್ ಆಗ್ಬಿಟ್ಟು ಹೊರಗಡೆ ಬರುತ್ತೆ. ಸೈಡ್ ಎಫೆಕ್ಟ್ ಬಂದ್ಬಿಟ್ಟು ನಿಮ್ಗೆ ನೀವೇ ನೋಡ್ಬೋದು, ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಆಗಿರೋದ್ರಿಂದ ಯಾವುದೇ ತರದ ಸೈಡ್ ಎಫೆಕ್ಟ್ ಇರೋದಿಲ್ಲ. ನಮ್ಮ ಮೆಡಿಸಿನ್ ಅಲ್ಲಿ ಮಾತ್ರ ನಿಮ್ಗೆ 0.1% ಸಹ ನಾವು ಕೆಮಿಕಲ್ ನ ಯೂಸ್ ಮಾಡೇ ಇಲ್ಲ. ಇದು ಬಂದ್ಬಿಟ್ಟು ನಿಮ್ಗೆ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್, ಹರ್ಬ್ಸ್ ಏನ್ ಸಿಗುತ್ತೆ ಅದರಿಂದ ಮಾಡಿರೋದ್ರಿಂದ ನಿಮ್ಗೆ ಯಾವುದೇ ತರದ ಸೈಡ್ ಎಫೆಕ್ಟ್ ಆಗೋದಿಲ್ಲ. ನೀವು ಇವಾಗ ಅಲೋಪತಿಕ್ ತಗೊಂಡಾಗ ನಿಮ್ಗೆ ಅನ್ಸುತ್ತೆ, ನಿಮ್ಗೆ ನಂಗೆ ಕಿಡ್ನಿ ಪ್ರಾಬ್ಲಮ್ ಆಗುತ್ತೆ, ಇಷ್ಟು ಒಂದು ನಾವು ಫುಲ್ ಲೈಫ್ ಲಾಂಗ್ ನಾವು ಟ್ಯಾಬ್ಲೆಟ್ಸ್ ತಗೊಂಡ್ರೆ ನಮ್ಗೆ ಕಿಡ್ನಿ ಪ್ರಾಬ್ಲಮ್ ಆಗಿರ್ಬೋದು, ಫ್ಯಾಟಿ ಲಿವರ್ ಆಗಿರ್ಬೋದು, ಆ ತರ ಆಗುವಂತ ಸಾಧ್ಯತೆ ಇದೆ. ಬಟ್ ನಮ್ಮ ಆಯುರ್ವೇದಿಕ್ ಅಲ್ಲಿ ನಾವು ನ್ಯಾಚುರಲ್ ಹರ್ಬ್ಸ್, ಇವಾಗ ನೀವೇ ಯೋಚನೆ ಮಾಡಿ, ನಿಮ್ ಮನೆ ಮುಂದೆಗಡೆ ಸಿಗೋ ಅಂತ ನೀವು ಅಲೋವೆರಾನ ಯೂಸ್ ಮಾಡೋದ್ರಿಂದ ನಿಮ್ಗೆ ಏನಾದ್ರು ಎಫೆಕ್ಟ್ ಆಗುತ್ತೆ ಅಂತಂದ್ರೆ ಇದರಿಂದಾನು ನಿಮ್ಗೆ ಎಫೆಕ್ಟ್ ಆಗುತ್ತೆ. ಇಲ್ಲ, ಆ ತರ ಇಲ್ವೇ ಇಲ್ಲ. ನಿಮ್ಗೆ ಯಾವುದೇ ತರದ್ದು ಮೆಡಿಸನ್ ನಮ್ಮಲ್ಲಿ ಎಫೆಕ್ಟ್ ಆಗಲ್ಲ. ಇದು ನ್ಯಾಚುರಲ್ ಪಂಚ್ ತುಳಸಿಯಿಂದ ಮಾಡಿರೋದು. ಇದು ನಿಮ್ಗೆ ಬಂದ್ಬಿಟ್ಟು ಅಲುವಿರಾ ನಿಮ್ಮ ಮನೆ ಮುಂದೆಗಡೆ ಸಿಗುವಂತ ಅಲುವಿರಾ ಇಂದಾನೆ ಮಾಡಿರೋದು. ಈ ತರ ನ್ಯಾಚುರಲ್ ಹರ್ಬ್ಸ್ ಇಂದ ಯೂಸ್ ಮಾಡಿರೋದ್ರಿಂದ, ಟರ್ಮರಿಕ್ ಆಗಿರ್ಬೋದು, ನೀಮ್ ಆಗಿರ್ಬೋದು, ಈ ತರ ಯೂಸ್ ಮಾಡಿರೋದ್ರಿಂದ ಯಾವುದೇ ತರದ ಸೈಡ್ ಎಫೆಕ್ಟ್ ಆಗೋದಿಲ್ಲ. ನಮ್ಮ ಎಲ್ಲಾ ಪ್ರಾಡಕ್ಟ್ಸ್ ಬಂದ್ಬಿಟ್ಟು ನಿಮ್ಗೆ ಮ್ಯಾನುಫ್ಯಾಕ್ಚರ್ ಆಗೋದು ನಾಸಿಕ್ ಅಲ್ಲಿ ನಮ್ದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಅಂಡ್ ಎಲ್ಲಾ ಪ್ರಾಡಕ್ಟ್ಸ್ ಬಂದ್ಬಿಟ್ಟು ನಿಮ್ಗೆ FSSAI ಸರ್ಟಿಫೈಡ್ ಅಂಡ್ ಕೋಶರ್ ಸರ್ಟಿಫೈಡ್, GMP ಸರ್ಟಿಫೈಡ್, ಎಲ್ಲ ಸರ್ಟಿಫೈಡ್ ಆಗಿರೋ ಪ್ರಾಡಕ್ಟ್ಸ್ ಇಂದ ಯಾವುದೇ ತರದ ನಿಮ್ಗೆ ಹಾರ್ಮ್ ಆಗಿರ್ಬೋದು ಅಥವಾ ಫೇಕ್ ಅಂತ ಆಗಿರ್ಬೋದು, ಯಾವುದೇ ತರದ ಆ ತರ ಪ್ರಾಬ್ಲಮ್ಸ್ ನಿಮ್ಗೆ ಬರಲ್ಲ ಅಂತಾನೆ ಹೇಳ್ಬೋದು. ರೆಸ್ಪಾನ್ಸ್ ಬಂದ್ಬಿಟ್ಟು ನಿಮ್ಗೆ ಆಲ್ರೆಡಿ ನಾವು ಪೈಲ್ಸ್ ಮೆಡಿಸಿನ್ ಆಗಿರ್ಬೋದು, ಶುಗರ್ ಮೆಡಿಸಿನ್ ಆಗಿರ್ಬೋದು, ನಿಮ್ಗೆ 5,000 to 10,000 ಪೇಷಂಟ್ಸ್ ಆಲ್ರೆಡಿ ಇದರಿಂದ ಹೊರ ಬಂದಿದ್ದಾರೆ, ಅವ್ರ ಸಮಸ್ಯೆಗಳಿಂದ ಹೊರ ಬಂದಿದ್ದಾರೆ. ಕಸ್ಟಮರ್ಸ್ ರೆಸ್ಪಾನ್ಸ್ ಚೆನ್ನಾಗಿದೆ, ಎಲ್ಲರೂ ಇಲ್ಲಿಗೆ ಬರ್ತಾರೆ. ಅಥವಾ ಆನ್ಲೈನ್ ಸರ್ವಿಸ್ ತುಂಬಾ ಕೊಡ್ತೀವಿ ನಾವು. ಆನ್ಲೈನ್ ಸರ್ವಿಸ್ ಇಂದನೂ ದೂರ, ಮೈಸೂರು ದೂರ ಅಂತ ಅನ್ನೋರು ಅಲ್ಲಿಂದ ಆರ್ಡರ್ ಮಾಡ್ತಾರೆ. ಹಾಗೆ ಇಲ್ಲಿಗೆ ಬರೋರು ಬಂದ್ಬಿಟ್ಟು ನಮ್ಮ ಹತ್ರ ಗೈಡೆನ್ಸ್ ತಗೊಂಡು ಹೋಗ್ತಾರೆ ಮೆಡಿಸಿನ್. ನಾವು ಬಂದ್ಬಿಟ್ಟು ನಮ್ಮ ಆಫೀಸ್ ಬಂದ್ಬಿಟ್ಟು ನಿಮ್ಗೆ ಮೈಸೂರಲ್ಲಿ ಇದೆ. ಮೈಸೂರಲ್ಲಿ ದೇವೇಗೌಡ ಸರ್ಕಲ್ ಹತ್ರ ಬರುತ್ತೆ ನಮ್ಮ ಆಫೀಸ್, ಋಗ್ವೇದ ವೆಲ್ನೆಸ್ ಅಂತ. ನೀವು ಅಥವಾ ನಮ್ಗೆ ಬರಕ್ಕಾಗಲ್ಲ, ಇಲ್ಲೇ ಬಂದ್ರೆ ನಾವು ವಿತ್ ಗೈಡೆನ್ಸ್ ನಿಮ್ಗೆ ಮೆಡಿಸಿನ್ ಎಲ್ಲ ಕೊಡೋ ವ್ಯವಸ್ಥೆ ಮಾಡ್ತೀವಿ. ಬಟ್ ನಮ್ಗೆ ಬರಕ್ಕಾಗಲ್ಲ, ದೂರ ಊರಿಂದ ಫೋನ್ ಮಾಡ್ತೀರಾ ಅಂತ ಅಂದ್ರೆ ನೀವು ಕೆಳಗಡೆ ಏನ್ ಕಾಣಿಸ್ತಾ ಇದೆ ಆ ನಂಬರಿಗೆ ಕಾಲ್ ಮಾಡಿದ್ರೆ ನಿಮ್ಗೆ ಆನ್ಲೈನ್ ಸರ್ವಿಸ್ ಸಹ ಲಭ್ಯವಿದೆ.
ನೀವು ಇವಾಗ ಸಮಸ್ಯೆ ಅಂತ ಬಂದ್ರೆ ನೀವು ಪೈಲ್ಸ್ ಅಂತ ಬಂದಿರುತ್ತೆ. ಇವಾಗ ನೀವು ಎಷ್ಟು ವರ್ಷದಿಂದ ಇದೆ ಅಥವಾ ಏನಾಗಿದೆ ನಿಮ್ಗೆ ಅದನ್ನೆಲ್ಲ ನಾವು ಕೇಳಿ ಗೈಡೆನ್ಸ್ ಕೊಟ್ಟು ನಿಮ್ ಸಮಸ್ಯೆ ಏನು ಅಂತ ಕೇಳಿ ನಾವು ಮೆಡಿಸಿನ್ ನ ತಲುಪಿಸೋ ವ್ಯವಸ್ಥೆ ಮಾಡ್ತೀವಿ. ಆನ್ಲೈನ್ ಸರ್ವಿಸ್ ನಲ್ಲೂ ನಿಮ್ಗೆ ಇಷ್ಟೊಂದು ಸಪೋರ್ಟ್ ನ ನಾವು ಕೊಡ್ತೀವಿ. ನಿಮ್ಗೆ ಸಮಸ್ಯೆ ಇದ್ರೆ ನೀವು ಕಾಲ್ ಮಾಡ್ಬೇಕಾಗಿರೋ ನಂಬರ್ ಬಂದ್ಬಿಟ್ಟು 6360842410. ಈ ನಂಬರ್ಗೆ ನೀವು ಕಾಲ್ ಮಾಡಿದಾಗ ನಮ್ಮ ಸಿಬ್ಬಂದಿನೇ ನಿಮ್ಗೆ ಕಾಲ್ ರಿಸೀವ್ ಮಾಡಿಬಿಟ್ಟು ಫಸ್ಟ್ ನಿಮ್ಮ ಸಮಸ್ಯೆಗೆ ಸ್ಪಂದಿಸಿ ನೆಕ್ಸ್ಟ್ ನಿಮ್ಗೆ ಮೆಡಿಸಿನ್ ತಲುಪಿಸೋ ಅಂತ ವ್ಯವಸ್ಥೆ ಮಾಡ್ತಾರೆ. ನಿಮ್ಗೆ ಮಾಮೂಲಿ ಈ ಕೊರಿಯರ್ ಸರ್ವಿಸ್ ನಾವು ಮಾಡ್ಕೊಡ್ತೀವಿ ವಿತೌಟ್ ಎನಿ ಕೊರಿಯರ್ ಚಾರ್ಜಸ್. ದುಬಾರಿ ಅಂತ ಅನ್ಕೋತಾರೆ ಆಯುರ್ವೇದಿಕ್ ಬಂದ್ಬಿಟ್ಟು. ನೀವು ಅಲೋಪತಿಗೆ ಕಂಪೇರ್ ಮಾಡಿದ್ರೆ ಎಷ್ಟೋ ಕಡಿಮೆ ಅಂತಾನೆ ಹೇಳ್ಬೋದು. ರೀಸನಬಲ್ ಪ್ರೈಸ್ ಅಲ್ಲೇ ನೀವು ನೋಡ್ಬೋದು. ನಾನು ಆವಾಗಲೇ ಹೇಳ್ದಾಗೆ ನಿಮ್ಗೆ ಕಾಫ್ ಸಿರಪ್ ಅಂತ ಅನ್ನೋದೇ ನಿಮ್ಗೆ 60 ರೂಪೀಸ್ಗೆ ಸಿಗ್ತಿರ್ಬೇಕಾದ್ರೆ ನಿಮ್ಗೆ ಇದೆಲ್ಲ ಸಮಸ್ಯೆನೇ ಅಲ್ಲ. ನಿಮ್ಗೆ ತುಂಬಾ ರೀಸನಬಲ್ ಪ್ರೈಸ್ ಅಲ್ಲೇ ನಾವು ಮೆಡಿಸಿನ್ ನಾವು ಕೊಡ್ತಾ ಇದೀವಿ.